ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಶುಕ್ರವಾರದ ವಿಡಿಯೋ. ಶುಕ್ರವಾರ 12 ಗಂಟೆವರೆಗೂ ಆಫ್ಲೈನ್ ಕ್ಲಾಸ್ ಒಂದು ಬ್ಯಾಚ್ ಅಷ್ಟೇ ತೊಗೊಂಡಿದ್ದು. ಮುಗಿಸಿ ಆಫ್ಲೈನ್ ಕ್ಲಾಸ್ ಮುಗಿಸಿ ಸ್ವಲ್ಪ ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ದೆ. ಟಿಫನ್ ಎಲ್ಲ ಮಾಡಿ ರೆಡಿಯಾಗಿ ನನಗೆ ಸ್ವಲ್ಪ ಲೈನಿಂಗ್ಗಳ ಅವಶ್ಯಕತೆ ಇತ್ತು. ಲೈನಿಂಗ್ ಎಲ್ಲ ನಾನು ಏನು ಅಂತಂದರೆ, ಶಾಪು ಶಿಫ್ಟ್ ಆಗುತ್ತಲ್ವ, ಆಮೇಲೆ ಒಟ್ಟಿಗೆ ಮೆಟೀರಿಯಲ್ಸ್ಗಳಿಗೆ ಸ್ವಲ್ಪ ಇನ್ವೆಸ್ಟ್ ಮಾಡೋಣ ಅಂತೇಳಿ ಸುಮ್ಮನಾಗಿದೆ. ಬಟ್ ಅದು ಯಾಕೋ ಗೊತ್ತಿಲ್ಲ, ಇನ್ನು ಮುಂದೆ ತೊಳ್ಕೊಂಡು ಹೋಗ್ತಿದೆ. ಯಾವಾಗ ಶಿಫ್ಟ್ ಆಗುತ್ತೆ ಏನು ಅಂತ ಹೇಳಿ ಹೇಳೋದಕ್ಕಾಗ್ತಿಲ್ಲ. ಅದಕ್ಕೋಸ್ಕರ ನನಗೆ ಲೈನಿಂಗ್ಗಳಿಗೆ ಒಂದೊಂದು ಮೀಟ್ರ್ ತರಬೇಕು ಅಂತಂದ್ರೂ ಮೇನ್ ರೋಡ್ಗೆ ಹೋಗಬೇಕು. ಮೇನ್ ರೋಡ್ಗೆ ಹೋಗ್ತೀನಿ ಅಂತಂದರೆ ನನಗೆ ಅಲ್ಲಿ ಹಾಫ್ ಆನ್ ಅವರ್ ಅಲ್ಲೇ ಟೈಮ್ ಹೊರ್ಟೋಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಮೆಟೀರಿಯಲ್ ಅಂದರೆ ಲೈನಿಂಗ್ಗಳು ತರೋಣ ಅಂತ ಹೇಳಿ ಹೋಗಿದ್ದು. ಹಾಗೆ ಸ್ವಲ್ಪನೇ ಎಂಬ್ರಾಯ್ಡ್ರಿ ಮೆಟೀರಿಯಲ್ಸ್ಗಳನ್ನ ತಂದಿದ್ದೀನಿ. ನಾನು ಹೋದ ಸಲ ತಂದಿರೋದೇ ಒಂದಷ್ಟಿತ್ತು, ಆದರೂ ಕೂಡ ಸ್ವಲ್ಪನೇ ತೊಗೊಬಂದಿದ್ದೀನಿ. ಏನೇನೆಲ್ಲ ತಂದಿದ್ದೀನಿ ಅಂತೇಳಿ ನನಗೆ ತೋರಿಸ್ತೀನಿ. ನಾನು ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡೆ. ಆ ಕಡೆಯಿಂದ ನಮ್ಮ ಮನೆಯವ್ರು ಪಿಕಪ್ ಮಾಡ್ತಾರೆ ಅಂತ ಅಂದಿದ್ರು. ಆಮೇಲೆ ಸರಿ ಅಂತೇಳಿ ಟೈಮ್ ಹೆಂಗಿದ್ರು 12:30 ಆಗಿತ್ತು. ಎಲ್ಲ ಕ್ಲಾಸೆಲ್ಲ ಮುಗಿಸಿ ನಾನು ಟಿಫನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ 12:30 ಆಗಿತ್ತಲ್ಲ. ನಮ್ಮ ಮನೆಯವ್ರಿಗೂ ಊಟದ ಟೈಮ್ ಅಲ್ವಾ, ಸರಿ ಆಯಿತು ನಾನು ಬರ್ತೀನಿ ಅಂತೇಳಿ ಬಂದು ತಂದಿಟ್ಬಿಟ್ಟು ನಾನು ಶಾಪ್ ಕೊಟ್ಟೋದೆ. ಸ್ಟಿಚಿಂಗ್ ಕೆಲಸ ಇತ್ತು ಅಂತೇಳಿ ತಂದು ನಾನು ಯಾವುದೇ ರೀತಿ ಬ್ಯಾಗ್ನೂ ಕೂಡ ಬಿಚ್ಚಿ ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ನನಗೆ ಟೈಮ್ ಸಾಕಾಗಲಿಲ್ಲ. ಶಾಪ್ ಕೊಟ್ಟೋದೆ. ನೋಡಿ, ಇದಿಷ್ಟು ಜರಿ ಥ್ರೆಡ್ಗಳನ್ನ ತಂದಿದೆ. ಆಲ್ಮೋಸ್ಟ್ ಒಂದಷ್ಟು ಜರಿ ಥ್ರೆಡ್ಗಳೆಲ್ಲ ಸ್ಟೂಡೆಂಟ್ಗಳೇ ತೊಗೊಂಡಿದ್ರು. ನನ್ನ ಹತ್ರ ಇದೆಲ್ಲ ಸಿಲ್ವರ್ ಕಲರ್ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು. ಮತ್ತು ಸ್ಟೂಡೆಂಟ್ಗೆ ಇವಾಗ ಹೊಸ ಬ್ಯಾಚ್ ಏನು ಬರ್ತಿದ್ದಾರೆ ಅವ್ರಿಗೂ ಕೂಡ ಬೇಕಿತ್ತು, ಜರಿ ಥ್ರೆಡ್ಗಳೆಲ್ಲ ಬೇಕು ಅಂತ ಕೇಳಿದರು. ಅದಕ್ಕೋಸ್ಕರ ನೋಡಿ, ಈ ರೀತಿ 6 ಪೀಸ್ ಬರುತ್ತೆ. ಅದು ಫುಲ್ಲು ಪ್ಯಾಕ್ನೇ ತೊಗೊಳ್ಬೇಕಾಗುತ್ತೆ ಬಂಡಲ್ ವೈಸು. ಇದೂ ಅಷ್ಟೇ, ನಾನು ಇದನ್ನೆಲ್ಲ ಯಾವುದೇ ರೀತಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸ್ವಲ್ಪ ಸ್ಟೋನ್ಗಳು ನಾನು ಇದು ಹೋದ ಸಲ ತಂದಿದ್ದು, ಓಕೆನಾ. ಇದನ್ನ ಯಾವುದೇ ರೀತಿ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಹೋದ ಸಲ ಒಂದಷ್ಟು ಸ್ಟೋನ್ಗಳನ್ನ ತಂದಿದೆ. ಮತ್ತು ಹಾಗೆ ನೋಡಿ, ಇದು ಒಂದು ಅರ್ಧ kgದು ಓವರ್ಲಾಕ್ ಥ್ರೆಡ್, ಬಾಬಿನ್ ಥ್ರೆಡ್ ಆಯಿತಾ. ಓವರ್ಲಾಕ್ ಥ್ರೆಡ್ ಅಲ್ಲ, ಇದು ಎಂಬ್ರಾಯ್ಡ್ರಿಗೆ ಅಂತ ಹೇಳಿ ಬಾಬಿನ್ಗೆ ಸುತ್ತೋದಕ್ಕೆ ಅಂತಲೇ ಹೇಳಿ ಸಿಗುತ್ತೆ. ಆ ಥ್ರೆಡ್ನ ನಾನು ಒಂದು ತೊಗೊಂಡೆ. ನನ್ನ ಹತ್ರ ಇನ್ನೇನು ಸ್ವಲ್ಪನೇ ಇದೆ. ಅದು ನಾನು 1 kg ತಂದಿದ್ದೆ ರೋಲು, ಅದು ಖಾಲಿ ಆಗ್ತಿದೆ. ಅದು ಇದಕ್ಕಿಂತ ಸ್ವಲ್ಪ ಗಟ್ಟಿ ಇದೆ ಆಯಿತಾ. ಇದು ಬಾಬಿನ್ಗೆ ಅಂತ ಹೇಳಿ ಸುತ್ತೋದಕ್ಕೆ ಅಂತ ಹೇಳಿ ಇದು ಒಂದು ಥ್ರೆಡ್ ತೊಗೊಂಡೆ. ಮತ್ತು ಒಂದಷ್ಟು ಬುಲೆಟ್ ಥ್ರೆಡ್ಗಳನ್ನ ತಂದೆ. ಹೋದ ಸಲ ತಂದಿರೋದ್ರಲ್ಲಿ ಎಲ್ಲ ಸ್ಟೂಡೆಂಟ್ ಎಲ್ಲ ತೊಗೊಂಡೆಲ್ಲ ಒಂದು 3 ಪೀಸ್ 4 ಪೀಸ್ ಆ ರೀತಿಯಾಗಿ ಉಳಿದಿತ್ತು. ನೋಡಿ, ಈ ರೀತಿ ನಾನು ಮತ್ತೆ ಒಂದು 7 ಬಾಕ್ಸ್ ತೊಗೊಂಡೆ ಅನ್ಕೋತೀನಿ. ಇದೇನು ಜಾಸ್ತಿ ತರೋದಕ್ಕೆ ಹೋಗಲಿಲ್ಲ, ಯಾಕಂದರೆ ನಮ್ಮ ಮನೆಯವ್ರಿಗೆ ಮತ್ತೆ ವಾಪಸ್ ಸ್ಕೂಲ್ಗೆ ಹೋಗಬೇಕಿತ್ತು. ಕೆಲಸಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪನೇ ತೊಗೊಂಡೆ. ನೋಡೋಣ ಇನ್ನೊಂದು ಸಲ ಹೋದ್ರಾಯ್ತು ಅಂತ. ನಾನು ಮಾರ್ಕೆಟ್ಗೆ ಹೋಗಿದ್ದು ಲೈನಿಂಗ್ ತೊಗೊಳೋದಕ್ಕೆ ಅಂತ ಹೋಗಿದ್ದು. ಜಸ್ಟ್ ಅಲ್ಲಿವರೆಗೆ ಹೋಗಿದ್ದೀನಲ್ವ ಅಂತೇಳಿ ಒಂದಷ್ಟು ಎಂಬ್ರಾಯ್ಡ್ರಿ ಮೆಟೀರಿಯಲ್ಸ್ಗಳನ್ನ ತಂದೆ. ನೋಡಿ, ಹೋದ ಸಲ ತಂದಿರುವಂಥದ್ದು ಇದು ಅಷ್ಟೇ. ನೋಡಿ, ಎಲ್ಲ 2 ಪೀಸ್ 3 ಪೀಸ್ ಅಷ್ಟೇ ಉಳಿದಿದೆ. ನನಗೆ ಥ್ರೆಡ್ಡು ಕೂಡ ಬೇಕಾಗಿತ್ತು ಇನ್ನೂ ಸ್ವಲ್ಪ. ಆಲ್ಮೋಸ್ಟ್ ಜಾಸ್ತಿ ರನ್ನಿಂಗ್ ಕಲರ್ ಯಾವುದು, ಪಿಂಕು, ಬ್ಲೂ, ಆಮೇಲೆ ರಾಮಾ ಗ್ರೀನು, ಮತ್ತು ಏನು ರಾಯಲ್ ಬ್ಲೂ ಬರುತ್ತಲ್ಲ, ಅದು ಜಾಸ್ತಿ ಖಾಲಿ ಆಗುತ್ತೆ. ಮತ್ತು ಗ್ರೀನ್ ಖಾಲಿ ಆಗುತ್ತೆ. ಹಂಗೆ ನಾನು ಎಲ್ಲನೂ ಸ್ವಲ್ಪ ಜಾಸ್ತಿ ರನ್ನಿಂಗ್ ಕಲರ್ಸ್ ಯಾವ್ದು ಜಾಸ್ತಿ ಯೂಸ್ ಆಗುತ್ತೆ ನೋಡಿ, ಆ ಕಲರ್ಸ್ಗಳನ್ನ ತೊಗೊಬರ್ತೀನಿ. ತುಂಬ ರೇರ್ ಕಲರ್ಸ್ಗಳಾದರೆ ನಾನು ಇಲ್ಲೇ ಲೋಕಲಲ್ಲೇ ತೊಗೊಳ್ತೀನಿ. ಲೋಕಲಲ್ಲಿ ನಮಗೆ ಇದು 24 ರುಪೀಸ್ ಬೀಳುತ್ತೆ. ಬಟ್ ಅಲ್ಲಿ ನಮಗೆ 21.5 ಅಂದರೆ 22 ರೌಂಡ್ ಫಿಗರ್ ಮಾಡಿ 22 ರೂಪಾಯಿ ಅಂದ್ಕೊಳ್ಳಿ. ಅಲ್ಲಿ 22 ರೂಪಾಯಿ ಬೀಳುತ್ತೆ. ಇದು ಫುಲ್ ಬಾಕ್ಸ್ ಬಂದು 215 ರೂಪಾಯಿ. ಸರಿ ಅಂತ ಹೇಳಿ ನಾನು ಜಾಸ್ತಿ ರನ್ನಿಂಗ್ ಕಲರ್ ಯಾವುದಿರುತ್ತೆ ಅದನ್ನಷ್ಟೇ ತಂದಿಟ್ಟಿರ್ತೀನಿ. ಹಾಗೆ ಸ್ಟೂಡೆಂಟ್ ಕೂಡ ಲೈಟ್ ಹೇಳಿದರು, ನಾನು ಮಷಿನ್ಗೇನು ಸೆಟ್ ಮಾಡ್ಕೊಂಡಿದ್ದೀನಿ, ಎಕ್ಸ್ಟ್ರಾ ಲೈಟ್ ಬರುತ್ತಲ್ವ ಅದನ್ನ ಕೇಳಿದರು. ಬಟ್ ನನಗೆ ಅಲ್ಲಿ ಸಿಗಲಿಲ್ಲ. ಅದು ಒಂದು 3-4 ಶಾಪಲ್ಲಿ ವಿಚಾರಿಸಿದೆ, ಅದು ಸಿಗಲಿಲ್ಲ. ಮತ್ತು ಸರಿ ಆಯಿತು, ನೆಕ್ಸ್ಟ್ ಟೈಮ್ ತಂದುಕೊಟ್ರಾಯ್ತು ಅಂತೇಳಿ ಸುಮ್ಮನಾದೆ. ಮತ್ತು B7000 ಗ್ಲೂನು ಅಷ್ಟೇ, ನಾನು 2 ಶಾಪಲ್ಲಿ ವಿಚಾರಿಸಿದೆ. ಟೈಮ್ ಆಗಿದ್ದರಿಂದ ನಾನು ಡೀಟೇಲಾಗಿ ಅಂದರೆ ಅಲ್ಲೆಲ್ಲ ವಿಚಾರಿಸೋದಕ್ಕಾಗಲಿಲ್ಲ. ಸಿಗುತ್ತೆ ಮಾರ್ಕೆಟಲ್ಲಿ ಗ್ಲೂ, ಬಟ್ ನನಗೆ ಟೈಮ್ ಆಗೋಗಿತ್ತಲ್ವ, ಅದಕ್ಕೆ ಅಂತ ಹೇಳಿ ಜಾಸ್ತಿ ವಿಚಾರಿಸೋದಕ್ಕೆ ಹೋಗಲಿಲ್ಲ. ಒಂದು 2 ಶಾಪ್ ವಿಚಾರಿಸ್ಬಿಟ್ಟು ನಾನು ಬಂದುಬಿಟ್ಟೆ. ಮತ್ತು ಲೈನಿಂಗ್ಗಳೂ ಅಷ್ಟೇ ಬೇರೆ ಶಾಪ್ಗಳಲ್ಲಿ ತೊಗೊಂಡಿದ್ದು, ಥ್ರೆಡ್ಡೆಲ್ಲ ಬೇರೆ ಶಾಪ್ಗಳಲ್ಲಿ ತೊಗೊಂಡಿದ್ದು, ಓಕೆನಾ. ನೋಡಿ, ಇದು ಬಾಲ್ ಚೈನು ನಾವು ನಾರ್ಮಲಾಗಿ ಎಲ್ಲ ಯೂಸ್ ಮಾಡ್ತೀವಿ ನೋಡಿ ರೆಗ್ಯುಲರಾಗಿ, ಅದು ಸ್ವಲ್ಪ ಸಣ್ಣದಿರುತ್ತೆ. ಇದು ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ.
ಇದು 2 ಗೋಲ್ಡ್ ಮತ್ತು ಸಿಲ್ವರ್ ತಂದಿದ್ದೀನಿ. ಇದನ್ನು ಕೂಡ ಯಾವ ರೀತಿ ಬರುತ್ತೆ ಅಂತೇಳಿ ಮುಂದಿನ ವೀಡಿಯೋಗಳಲ್ಲಿ ಯಾವ್ದಾದ್ರು ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರೋರು ವಿಡಿಯೋಗೊಂದು ಲೈಕ್ ಕೊಡಿ. ನಿಮಗೇನಾದರೂ ನನ್ನ ವೀಡಿಯೋಸು ಯೂಸ್ಫುಲ್ ಆಗುತ್ತೆ ಅನ್ಸರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ, ಆಯಿತಾ. ನೋಡಿ, ನಾನು ಯಾವ ಮೆಟೀರಿಯಲ್ಸ್ದು ಅಷ್ಟಾಗಿ ರೇಟ್ನ ಶೇರ್ ಮಾಡ್ಕೊಳ್ತಿಲ್ಲ. ಯಾಕಂತಂದರೆ ನನಗೇ ಆಗಿದ್ದ ಅನುಭವ. ನಾನು ಫಸ್ಟ್ ಟೈಮ್ ನಾನು ಹೋದ ಸಲ ವೀಡಿಯೋ ಮಾಡಿದ್ದೆ ಅಲ್ಲ, ಆ ವಿಡಿಯೋದಲ್ಲಿ ನಾನು ಹೇಳಿದೆ, ಮೆನ್ಷನ್ ಮಾಡಿದೆ ಯಾವುದನ್ನ ಎಷ್ಟೆಷ್ಟು ಕೊಟ್ಟು ತಂದಿದ್ದೀನಿ ಅಂತ ಹೇಳಿ. ಅದೇ ಶಾಪಲ್ಲಿ ನೆಕ್ಸ್ಟ್ ಟೈಮ್ ಹೋದಾಗ ನನಗೆ ಮತ್ತೆ 20 ರೂಪೀಸ್ ಎಕ್ಸ್ಟ್ರಾನೇ, ಅಂದರೆ ಸ್ಟೋನ್ಗಳಿಗೆಲ್ಲ 20 ರೂಪೀಸ್ ಎಕ್ಸ್ಟ್ರಾನೇ ಚಾರ್ಜ್ ಮಾಡಿದರು. ಬಟ್ ನಾನು ಕೇಳಿದ್ದೆ, ನೀವು ಹೋದ ಸಲ ಇದಿಷ್ಟು ಚಾರ್ಜ್ ಮಾಡಿದ್ರಿ ಮತ್ತು ಇವಾಗ 20 ರೂಪೀಸ್ ಎಕ್ಸ್ಟ್ರಾ ಹೇಳ್ತಿದ್ದೀರಾ ಅಂತ ಹೇಳಿ. ಅವರು ಇಲ್ಲ ಮೇಡಮ್ ಅಷ್ಟೇ ಇರೋದು ಅಂತ ಹೇಳಿ ವಾದ ಮಾಡಿದ್ರು. ಅದಕ್ಕೋಸ್ಕರ ಸರಿ ಮತ್ತೆ ನಮ್ಮ ವೀಡಿಯೋಸ್ನ ನೋಡಿಕೊಂಡು ಹೋಗಿ ಮತ್ತು ನಿಮಗೆ ರೇಟ್ ಜಾಸ್ತಿ ಹೇಳಿ ಮತ್ತು ನಿಮಗೂ ಕೂಡ ಡಿಸಪಾಯಿಂಟ್ ಆಗೋದು ಬೇಡ ಅಂತೇಳಿ ನಾನು ಯಾವುದೇ ರೀತಿ ಮೆನ್ಷನ್ ಮಾಡ್ತಿಲ್ಲ. ಒಂದೊಂದು ಸಲ ಒಂದೊಂದು ರೇಟ್ ಇರುತ್ತೆ ಅಂತ ಅಂತಾರೆ. ಅದಕ್ಕೋಸ್ಕರ ಯಾವುದೇ ರೀತಿ ರೇಟ್ನ ಮೆನ್ಷನ್ ಮಾಡ್ತಿಲ್ಲ, ಆಯಿತಾ. ಇದು ಮಾತ್ರ ನಾನು ಹೋದ ಸಲ ಏನು ತಂದೆ ಅದೇ ರೇಟ್ಗೆ ತಂದಿದ್ದು ಥ್ರೆಡ್ನ, ಅದಕ್ಕೋಸ್ಕರ ಥ್ರೆಡ್ದು ರೇಟು ಮೆನ್ಷನ್ ಮಾಡಿದ್ದೀನಿ. ಆದರೆ ಪಂಚಿಂಗ್ ಬೀಡ್ಗಳೆಲ್ಲ ನಾನು 200 220 ಕೊಟ್ಟು ತಂದಿದ್ದೆ ಅಂತ ಹೇಳಿದೆ ಅಲ್ವಾ. ಆದರೆ ನಾನು ನೆಕ್ಸ್ಟ್ ಟೈಮ್ ಹೋದಾಗ 240 ನನ್ನ ಹತ್ರ ನಾನು ಪೇ ಮಾಡಿದ್ದು. ಒಂದು ಪ್ಯಾಕು ಬಂದು 1/2 kg ಇರುತ್ತೆ, ಅದಕ್ಕೆ 240 ರೂಪೀಸ್ ಚಾರ್ಜ್ ಮಾಡಿದ್ರು. ನಾನು ಹೋಗ್ಲಿ ತೊಗೊಂಡ್ಬಿಟ್ಟಿದ್ದೆಲ್ಲ ಮತ್ತೆ ಏನು ವಾಪಸ್ ಮಾಡೋದು ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ತೊಗೊಂಡು ಬಂದೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಯಾವ ಮೆಟೀರಿಯಲ್ಸ್ನೂ ರೇಟ್ನ ಮೆನ್ಷನ್ ಮಾಡ್ತಿಲ್ಲ ಅಷ್ಟೇ. ಯಾರೋ ತುಂಬ ಜನ ಕೇಳ್ತೀರಾ ರೇಟ್ ಎಷ್ಟು ಅಂತೇಳಿ, ಮತ್ತು ನಾನು ಹೇಳೋದು ನಿಮ್ಗೆ ಅಲ್ಲಿ ಹೋದಾಗ ಜಾಸ್ತಿ ರೇಟ್ ಜಾಸ್ತಿ ಅನಿಸೋದು ಅದೆಲ್ಲ ಬೇಡ ಅಂತ ಹೇಳಿ ಮೆನ್ಷನ್ ಮಾಡ್ತಿಲ್ಲ ಅಷ್ಟೇ. ನೋಡಿ, ಇದೆಲ್ಲ ನಾನು ಇವಾಗ ಹೊಸ್ದಾಗಿ ತಂದಿದ್ದು ಒಂದು 6-7 ಬಾಕ್ಸ್ ತಂದೆ ಅಷ್ಟೇ. ನಾನು ಥ್ರೆಡ್ಗಳನ್ನ ಜಾಸ್ತಿ ತರೋದಕ್ಕೆ ಹೋಗಲಿಲ್ಲ. ನನ್ನ ಹತ್ರನೂ ಕೂಡ ಸ್ವಲ್ಪ ಇತ್ತಲ್ವ, ನಾನು ಯಾವುದು ಕೂಡ ಲೀಸ್ಟ್ ಮಾಡ್ಕೊಂಡು ಹೋಗಿರಲಿಲ್ಲ. ಅದಕ್ಕೋಸ್ಕರ ಒಂದು ಅಂದಾಜು ಮೇಲೆ ಯಾವ್ಯಾವ ಕಲರ್ ಖಾಲಿಯಾಗಿತ್ತು ಅಂತ ಹೇಳಿ ಇದಿಷ್ಟು ಬಾಕ್ಸ್ಗಳನ್ನ ತೊಗೊಂಡು ಬಂದೆ. ಹಾಗೆ ಸ್ವಲ್ಪ ಲೈನಿಂಗು ಜಾಸ್ತಿ ಹಾಕಿದ್ದೀನಿ ಈ ಸಲ. ಹೋದ ಸಲ ಎಲ್ಲ ನಾನು ಸ್ವಲ್ಪನೇ ಒಂದು 7-8 ಆ ಥರ ಆಗ್ತಿದೆ. ಬಟ್ ಇವಾಗ ಒಂದು 15 ಬಂಡಲ್ ಮೇಲೆ ಕಲರ್ಸ್ಗಳನ್ನ ನಾನು ಸೆಲೆಕ್ಟ್ ಮಾಡಿ ತೊಗೊಂಡೋಗಿದ್ದೆ. ನೋಡಿ, ಎಲ್ಲನೂ ಶಾಪ್ ಡ್ರಾಯರ್ಗಳೆಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನೋಡಿ, ನಾನು ಇದು ಒಂದು ಬೋರ್ಡ್ ನಾನು ಶಾಪ್ ನೇಮ್ ಬೋರ್ಡ್ ಮಾಡಿಸ್ದೆ ಅಲ್ಲ, ಆವಾಗ ನಾನು ಇದು ಎಕ್ಸ್ಟ್ರಾ ಮಾಡಿಸ್ಕೊಂಡಿದ್ದೆ. ಶಾಪ್ ಸೈಡು ಸ್ಟಿಕ್ ಮಾಡೋದಕ್ಕೆ ಅಂತ ಹೇಳಿ ಎಕ್ಸ್ಟ್ರಾ ಮಾಡಿಸ್ಕೊಂಡಿದ್ದೆ. ಬಟ್ ಇದನ್ನು ಇನ್ನೂ ಕೂಡ ಏನು ಹಾಕೋದಕ್ಕಾಗಲಿಲ್ಲ, ನೋಡಬೇಕು. ಇದನ್ನು ಕೂಡ ಕರ್ಕೊಂಡು ಬಂದು ಇವಾಗ ಸ್ವಲ್ಪ ಫಿಟ್ಟಿಂಗ್ ಮಾಡಿಸೋಣ ಅಂತ ಇದ್ದೀನಿ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.